ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಾಲೂಕಾಡಳಿತ, ಪುರಸಭೆ, ತಾಲೂಕು ಪಂಚಾಯತ್ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಹಳಿಯಾಳ ಪಟ್ಟಣದಲ್ಲಿ ಇರುವ ಹವಗಿ ಕೆರೆಯ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರು ಇಂದು ಸೋಮವಾರ ಬೆಳಗ್ಗೆ 7 ಸುಮಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಆರ್.ವಿ. ದೇಶಪಾಂಡೆ, ಸ್ವಚ್ಛತಾ ಅಭಿಯಾನ ಸ್ವಚ್ಛ ಭಾರತ ನಿರ್ಮಾಣದ ಜನಾಂದೋಲನವಾಗಿದೆ. ಸ್ವಚ್ಛತೆ ಮಹಾತ್ಮ ಗಾಂಧಿಯವರ ಹೃದಯಕ್ಕೆ ಬಹಳ ಹತ್ತಿರವಾಗಿತ್ತು. ನಮ್ಮ ಮಾತೃಭೂಮಿಯ ಸ್ವಚ್ಛತೆಯ ಕಡೆಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಸಮಯ ಇದಾಗಿದೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಅವರ ಸ್ವಚ್ಛ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣದ ಆಶಯದಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂದಿನಿಂದ 3 ದಿನಗಳ ಕಾಲ ಕೇವಲ ಹಳಿಯಾಳ ತಾಲೂಕಿನಲ್ಲಿನ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸ್ವಚ್ಛತಾ ಅಭಿಯಾನದಲ್ಲಿ ಹಾಗೂ ನಿರಂತರವಾಗಿ ಸ್ವಚ್ಛತೆಗಾಗಿ ಪ್ರತಿಯೊಬ್ಬರು ಕೂಡ ಕೈಜೋಡಿಸಬೇಕು ಅಂತ ಆರ್.ವಿ. ದೇಶಪಾಂಡೆ ಅವರು ಕರೆ ಕೊಟ್ಟಿದ್ದಾರೆ. ಆನಂತರ ಸ್ವಚ್ಛತಾ ಅಭಿಯಾನದಲ್ಲಿ ಆರ್.ವಿ. ದೇಶಪಾಂಡೆ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಆರ್.ವಿ. ದೇಶಪಾಂಡೆ ಅವರಿಗೆ ಪತ್ನಿ ರಾಧಾಬಾಯಿ ದೇಶಪಾಂಡೆ ಅವರು ಸಾಥ್ ಕೊಟ್ಟಿದ್ದಾರೆ. ಮುಂಚೆ 7 ಗಂಟೆಯಿಂದ 5 ಗಂಟೆ ತನಕ ನಡಿಬೇಕಂತ ಹೇಳಿದ್ದೆ. ಆದರೆ ಮಧ್ಯಾಹ್ನ ಬಿಸಿಲು ಭಾಳ ಇರ್ತದೆ. 12 ಗಂಟೆ ನಂತರ ಭಾಳ ಬಿಸಿಲು, ಯಾರಿಗೂ ತಡೆದಕ್ಕೆ ಆಗೋದಿಲ್ಲ. ಹಾಗೆ ಏನು ಮಾಡಿವಿ ಅಂದರೆ 3 ದಿನದ ಸ್ವಚ್ಛಾಗ್ರಹ ಮಾಡ್ತೀವಿ. ಹಳ್ಯಾಳ ಪಟ್ಟಣ, ಹಳ್ಯಾಳ ತಾಲೂಕು, ಗ್ರಾಮಾಂತರ ಪ್ರದೇಶಗಳ ಸಂದೇಶ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕು. ಮುಂಜಾನೆ 7 ಗಂಟೆಯಿಂದ ಮಧ್ಯಾಹ್ನ 12 ಎಷ್ಟು 30, 31, 1 3 ದಿನ ಸ್ವಚ್ಛತಾ ಅಭಿಯಾನ ನಡೀತದೆ. ಗ್ರಾಮಾಂತರ ಪ್ರದೇಶಕ್ಕೆ ಸಹ ಆ ಸಂದೇಶ ಇಮಿಡಿಯೇಟ್ಲಿ ಕಳಿಸ್ಬೇಕಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೆನೆಸಿ ಅವರ ಕಮಲಚರಣದಲ್ಲಿ ನಮನ ಮಾಡ್ತಾ ಸ್ವಚ್ಛತಾ ಆಂದೋಲನ ಪ್ರಾರಂಭ ಮಾಡಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಮುಖ್ಯ ಉದ್ದೇಶ ಪ್ರತಿ ಗ್ರಾಮ, ಪ್ರತಿಯೊಂದು ಶಹರ ಅಥವಾ ಸಿಟಿ, ಹಳ್ಳಿ ನಿರ್ಮಲ ಇರಬೇಕು, ಸ್ವಚ್ಛ ಇರಬೇಕು. ಅದರ ಮಹತ್ವ ಕಾರಣ ಆರೋಗ್ಯ ಚೆನ್ನಾಗಿರ್ತದೆ. ಯಾವ ರೋಗಗಳು ಡಿಸೀಸು ಆಗುವುದಿಲ್ಲ. ಪ್ರಸನ್ನ ವಾತಾವರಣ ಇರ್ತದೆ. ಹಾಗಾಗಿ ಮಾನವನ ಮನಸ್ಸ ಪ್ರಸನ್ನ ಇರ್ತದೆ. ಹಾಗಾಗಿ ಆ ಅಭಿಯಾನ ಏನು ಪ್ರಾರಂಭ ಆಯಿತು, ಕೆಲವು ಸಮಯ ನಡೀತು, ಆದರೆ ನಿರಂತರವಾಗಿ ನಡೆದಿಲ್ಲ. ಹಾಗಾಗಿ ನಾವು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಹಳ್ಯಾಳ ಕ್ಷೇತ್ರದಲ್ಲಿ ದಾಂಡೇಲಿ ಪಟ್ಟಣದ 4 ಪಂಚಾಯತ್ಗಳು ಮತ್ತು ಇಡೀ ಜೋಡಾ ತಾಲೂಕು ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸ್ತದೆ. ಇವತ್ತು, ನಾಳೆ, ನಾಡ್ದು 3 ದಿನ ಹಳ್ಯಾಳ ತಾಲೂಕಾದಲ್ಲಿ ಸ್ವಚ್ಛತಾ ಅಭಿಯಾನ ಮುಂಜಾನೆ 7 ಗಂಟೆಯಿಂದ 12:30 ತನಕ ನಡೀತದೆ. ಮಧ್ಯಾಹ್ನ ಮಾಡಬೇಕಾಗಿತ್ತು, ಆದರೆ ಬಿಸಿಲು ಭಾಳ ಇದೆ, ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 ದಿನ ಮಾಡಿದ್ದೇವೆ. ಈ ಸಮ್ಮೇಳನ 20 ತಾರೀಕು ಎಷ್ಟು 30, 31, 1 3 ದಿನ ಇದು ನಡೀತದೆ. ಅದರ ನಂತರ ದಾಂಡೇಲಿ 31, 1, 2 3 ದಿನ ನಡೀತದೆ. ದಾಂಡೇಲಿ ತಾಲೂಕು ಜೋಯಿಡಾ ಸಹ 31, 1, 2. ನಮಸ್ಕಾರ, ನಾನು ಫಿರೋಜ್ ಶಾ ಸೋಮನಕಟ್ಟೆ ಅಂತ ತಹಸೀಲ್ದಾರ್ ಹಳಿಯಾಳ. ಮೊನ್ನೆಯ ದಿನ ಮನೆ ಶಾಸಕರ ಸೂಚನೆ ಮೇರೆಗೆ ನಾವು ಇಡೀ ತಾಲೂಕಿನಲ್ಲಿ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ವಿ. ಗಾಂಧೀಜಿಯವರ ಕನಸು ಸ್ವಚ್ಛತಾ ಹಿ ಸೇವಾ ಅನ್ನೋ ಭಾವನೆ ಮತ್ತು ಬಸವಣ್ಣನವರ ಕಾಯಕ ತತ್ವ ಮಹತ್ವ, ಈ 2 ಅಂಶಗಳ ಸಾಕಾರದೊಂದಿಗೆ ಸ್ವಚ್ಛ ಹಳಿಯಾಳ ಸ್ವಾಸ್ಥ್ಯ ಹಳಿಯಾಳ ಅನ್ನೋ ಸ್ಲೋಗನ್ ಜೊತೆಗೆ
ಇಡೀ 3 ದಿನದ ಕಾಲ ಹಳಿಯಾಳ ವ್ಯಾಪ್ತಿರ್ತಕ್ಕಂತಹ ಎಲ್ಲ ಸರ್ಕಾರಿ ಪ್ರೆಮಿಸಸ್ಗಳು, ಸಾರ್ವಜನಿಕ ಸ್ಥಳಗಳನ್ನು ಸಾರ್ವಜನಿಕ ಸಹಕಾರದಿಂದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಹಮ್ಮಿಕೊಂಡಿದ್ದಾರೆ. ಇದನ್ನು ಈ ಗುತ್ತಿಗೆರೆ ಕೆರೆಯಲ್ಲಿ ನಾವು ಸ್ವಚ್ಛತೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ತಾಲೂಕಿನ ಸಿಟಿಯ ಎಲ್ಲ 23 ವಾರ್ಡ್ಗಳಲ್ಲೂ ಕೂಡ ನಾವು ಸ್ವಚ್ಛತೆ ಹಮ್ಮಿಕೊಂಡಿದ್ದೀವಿ. ಆ ಜೊತೆಗೆ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳು ಕಸಗಳು ತುಂಬಿಕೊಂಡಿದೆ ಅಲ್ಲೂ ಕೂಡ ಎಲ್ಲನೂ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಸಾರ್ವಜನಿಕ ಸಹಕಾರ ತುಂಬ ಇದೆ. ಹಾಗಾಗಿ ಹಳಿಯಾಳ ನಗರ ಮತ್ತು ಗ್ರಾಮೀಣ ವಸತಿ ಜನಗಳಿಗೆ ನನ್ನ ಮನವಿ ಏನಪ್ಪ ಅಂತೇಳಿ ತಾಲೂಕು ಆಡಳಿತದಿಂದ ಕೂಡ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನವರ್, ಸಿಪಿಐ ಜೈಪಾಲ್ ಪಾಟೀಲ್, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಸಂತೋಷ್ ಅತಣಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು, ಪೌರ ಕಾರ್ಮಿಕರು ಭಾಗವಹಿಸಿದರು. ಇಂದು ಸೋಮವಾರ ಹವಗಿ ಕೆರೆಯ ಆವರಣ, ಚೌಹಾಣ್ ಫ್ಲಾಟ್ ಮತ್ತು ದೇಶಪಾಂಡೆ ನಗರದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಆರ್ವಿ ದೇಶಪಾಂಡೆ ದಂಪತಿ ಭಾಗವಹಿಸಿದ್ರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರಫರಾಜ್ ಶೇಖ್, ಟಿವಿ 24 ಕನ್ನಡ ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.